ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತು ಆದಿತ್ಯವಾರ 19 ತಾರೀಕು. ನಾನು ಬೆಳಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಯಿತು. ನಾನಿವತ್ತು ಚಪಾತಿ ಮತ್ತು ಗಸಿ ಮಾಡೋದು ಅಂತ ಅಂದ್ಕೊಂಡದ್ದು ತಿಂಡಿಗೆ. ಈಗ ಚಪಾತಿ ಹಿಟ್ಟು ಕಲಸಿ ಆಯಿತು, ಗಂಟೆ 7 ಕಾಲ ಆಯಿತು. ಇನ್ನು ಗಸಿ ಎಂತ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. 7:45ಕ್ಕೆ ನನಗೆ ತಿಂಡಿ ರೆಡಿ ಆಗಬೇಕು. ಇನ್ನು ಸಮಯ ಸ್ವಲ್ಪವೇ ಇರೋದು. ಇಲ್ಲೀಗ ನಿನ್ನೆಯ ಸಾಂಬಾರು ಸ್ವಲ್ಪ ಉಳಿದದುಂಟು. ಇದನ್ನು ವೇಸ್ಟ್ ಮಾಡಲಿಕ್ಕೂ ಕೂಡ ನನಗೆ ಮನಸ್ಸಿಲ್ಲ. ಅದನ್ನು ಉಪಯೋಗಿಸಿಕೊಂಡು ಎಂತಾದರೂ ಮಾಡುವಂಥ ಬಾಣಲೆಯಲ್ಲಿ ಒಗ್ಗರಣೆ ಇಟ್ಟು ನೀರುಳ್ಳಿಯನ್ನು ಸಣ್ಣಕ್ಕೆ ಕುಚ್ಚಿ ಹುರಿತಾ ಇದ್ದೇನೆ. ಒಂದು ಟೊಮೆಟೊ ಮತ್ತು ಒಂದು ಕ್ಯಾಪ್ಸಿಕಮನ್ನು ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡಿದ್ದೇನೆ. ಇಲ್ಲಿ ನೀರುಳ್ಳಿ ಹಸಿ ವಾಸನೆ ಹೋದಾಗ ಈ ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಇದಕ್ಕೆ ಹಾಕಿ ಬಾಡಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ನನ್ನ ಹತ್ರ ಇಲ್ಲಿ ಒಂದು ಸಬ್ಜಿ ಮಸಾಲ ಇತ್ತು. ನಿಮ್ಮ ಹತ್ರ ಈ ಸಬ್ಜಿ ಮಸಾಲೆ ಇಲ್ಲಾಂದರೆ ಯಾವುದಾದ್ರೂ ಗರಂ ಮಸಾಲವ ಅಥವಾ ಪಾವ್ ಭಾಜಿ ಮಸಾಲವ ಯಾವುದಾದ್ರೂ ಒಂದು ಮಸಾಲ ಹುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಉಪ್ಪು ಹಾಕುವಾಗ ನೆನಪಿಟ್ಕೊಳ್ಬೇಕು, ಯಾಕೆಂದರೆ ಸಾಂಬಾರಿನಲ್ಲಿ ಕೂಡ ಉಪ್ಪು ಇರ್ತದೆ. ನಿನ್ನೆ ಮಾಡಿದ್ದು ಬೀಟ್ರೂಟ್ ಸಾಂಬಾರಾಗಿತ್ತು. ನನ್ನ ಮಗನಿಗೆ ಬೀಟ್ರೂಟ್ ಸಾಂಬಾರು ಇಷ್ಟ ಇಲ್ಲ, ಹಾಗಾಗಿ ಅದನ್ನೇ ಹಾಗೆ ಬಿಸಿ ಮಾಡಿ ಬಡಿಸಿದರೆ ಅವನು ತಿನ್ನಲಿಕ್ಕಿಲ್ಲ ಹೇಗಾದರೂ. ಹಾಗಾಗಿ ನಾನು ಇದನ್ನು ಈ ರೀತಿ ರೂಪಾಂತರ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಯಾಪ್ಸಿಕಮ್ ಟೊಮೆಟೊ ಬಾಡಿದಾಗ ನಿನ್ನೆ ಉಳಿದ ಸಾಂಬಾರನ್ನು ಇದಕ್ಕೆ ಹಾಕಿದ್ದೇನೆ. ನಿನ್ನೆ ನಾನು ಮಲಗುವ ಮುಂಚೆ ಇದನ್ನು ಪುನಃ ಕುದಿಸಿದ್ದೆ ಸಾಂಬಾರನ್ನು. ಹಾಗೆ ಸಾಂಬಾರು ಸ್ವಲ್ಪ ದಪ್ಪ ಆಗಿದೆ, ಹಾಗಾಗಿ ಇದು ಗಸಿಯ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿದೆ. ಮೇಲಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೇನೆ. ಇದನ್ನೊಮ್ಮೆ ಕುದಿಲಿಕ್ಕೆ ಬಿಟ್ಟಿದ್ದೇನೆ, ಅಂದರೆ ಟೊಮೆಟೊ ಕ್ಯಾಪ್ಸಿಕಮ್ ಇದೆಲ್ಲ ಒಂದು ಹೊಂದಿಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಕುದಿಸಿದ್ದೇನೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದು. ಇದಿಷ್ಟು ನನಗೊಂದು 10 ನಿಮಿಷದೊಳಗೆ ಆಗಿದೆ. ಒಟ್ಟಿಗೆ ನಾನು ಚಪಾತಿ ಉಂಡೆ ಕೂಡ ಮಾಡ್ತಾ ಇದ್ದೆ. ಹಿಟ್ಟು ಆಗಲೇ ಕಲಸಿ ಆಗಿತ್ತಲ್ವ. ಈಗ ಚಪಾತಿ ಬೇಯಿಸ್ತಾ ಇದ್ದೇನೆ. ಚಪಾತಿ ರೆಡಿ ಆಯಿತು. ಇನ್ನೀಗ ಬಡಿಸುವ ಸಮಯ. ಬೀಟ್ರೂಟ್ ಸಾಂಬಾರು ತಿನ್ನದ ಹುಡುಗ ಇದನ್ನು ತಿಂತಾನ ಇಲ್ವಾ ಅಂತ ನೋಡುವ. ಗಸಿ ಹೆಂಗಿದ್ದು ಮಗ ನೋಡಿ ಹೇಳಕ್ಕಂತ. ಲೈಕ್ ಇದ್ದ, ಇಷ್ಟ ಆಯ್ತ? ಅಂತೂ ನನ್ನ ಮಗನಿಗೆ ಇಷ್ಟ ಆಯಿತು. ನಿಮ್ಮಲ್ಲೂ ಸಾಂಬಾರು ಉಳಿದ್ರೆ ಈ ರೀತಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಯ್ತಾ ಅಂತ ಹೇಳಿ.